ಗೈಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗು ನಮ್ಮಮ್ಮ ನೈಟು ಉಪ್ಪಿಟ್ಟು ಮಾಡ್ತಿದ್ದಾರೆ. ಅದಕ್ಕೆ ಈರುಳ್ಳಿ ಹಚ್ಕೊತಿದ್ದಾರೆ. ನಾವು ಉಪ್ಪಿಟ್ಟು ಮಾಡುವ ವಿಧಾನ ಹೇಳ್ಕೊಡ್ತೀವಿ. ಈರುಳ್ಳಿ ಹಚ್ಕೊಡಿ. ಸೆಕೆಂಡು ಬ್ಯಾಡಿಗೆ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ತೆಗ್ದಿಟ್ಕೊಳ್ಳಿ. ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳಿ ಗಾಯ್ಸ್, ಈ ಥರ. ಒಂದು ಬಾಣಲೆ ಇಟ್ಕೊಳ್ಳಿ. ಗ್ಯಾಸ್ ಆನ್ ಮಾಡ್ಕೋಬೇಕು. ಇದಿಷ್ಟು ಐಟಮ್ನ ಇಟ್ಕೋಬೇಕು ಗಾಯ್ಸ್. ಇಕ್ಕಾದ್ಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಡಿ ಗಾಯ್ಸ್. ನೆಕ್ಸ್ಟ್ ಗಾಯ್ಸ್ ಇದನ್ನ ಜೀರಿಗೆ ಹಾಕ್ತಾರೆ ಗಾಯ್ಸ್. ಜೀರಿಗೆ, ಸಾಸಿವೆ, ಗಾಯ್ಸ್ ಎಣ್ಣೆ ಕಾಯಬೇಕು. ಆದಮೇಲೆ ಜೀರಿಗೆ, ಸಾಸಿವೆ ಹಾಕೋದು. ಉರಿನ ಸ್ವಲ್ಪ ಕಮ್ಮಿನೇ ಇಟ್ಕೊಳ್ಳಿ ಗಾಯ್ಸ್. ಸಾಸಿವೆ ಹಾಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಗಾಯ್ಸ್. ಈ ಥರ ಮಾಡ್ಕೋಬೇಕು ಫಸ್ಟು. ಆಮೇಲೆ ಇಷ್ಟು ಕಡಲೆಬೇಳೆ ಹಾಕೊಳ್ಳಿ ಗಾಯ್ಸ್. ಕಡಲೆಬೇಳೆ ಹಾಕೋಬೇಕು. ಈ ಥರ ಬರಬೇಕು ಗಾಯ್ಸ್. ಬೇವು ಹಾಕೋಬೇಕು ಗಾಯ್ಸ್. ಆಮೇಲೆ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಹಾಕೋಬೇಕು ಗಾಯ್ಸ್. ಉರಿ ಸ್ವಲ್ಪ ಜಾಸ್ತಿ ಕಮ್ಮಿನೇ ಕೊಟ್ಕೊಳ್ಳಿ ಗಾಯ್ಸ್, ಯಾಕಂದರೆ ಎಣ್ಣೆ ಆರುತ್ತೆ ಅಂತ ಗಾಯ್ಸ್. ಈ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಈ ಥರ ಈರುಳ್ಳಿ ಹಾಕಬೇಕು ಗಾಯ್ಸ್. ನೆಕ್ಸ್ಟು ಆ ಥರ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಗಾಯ್ಸ್. ಗಾಯ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಗಾಯ್ಸ್ ಈ ಥರ ಫ್ರೈ ಮಾಡ್ಕೊತಾ ಇರಿ ಗಾಯ್ಸ್. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾವು ರವೆ ಹಾಕ್ಬಿಟ್ಟು ಹುರ್ಕೋಬೇಕು ಗಾಯ್ಸ್. ಗ್ಯಾಸ್ ಇಷ್ಟು ಕೊಟ್ಟಿದ್ದು ಗಾಯ್ಸ್ ನೋಡಿ. ಒಂದು ಕಡೆ ರವೆ ಹುರ್ಕೊತಿರ್ಬೇಕು, ಈ ಕಡೆ ಇದನ್ನು ಮಾಡ್ಕೋಬೇಕು ಗ್ಯಾಸ್.